ಸದನದಲ್ಲಿ ಸದ್ದು ಮಾಡಲಿದೆ ಮುಸ್ಲಿಂ ಮೀಸಲಾತಿಯ ವಿಧೇಯಕ. ಈಗಾಗಲೇ ಸದನದಲ್ಲಿ ವಿಧೇಯಕ ಮಂಡನೆಯಾಗಿದೆ. ಈ ವಿಧೇಯಕದ ಮೇಲೆ ಚರ್ಚೆ ನಡೆಯುತ್ತೆ. ಚರ್ಚೆಯ ವೇಳೆ ಪ್ರತಿಪಕ್ಷಗಳು ತೀವ್ರ ವಿರೋಧವನ್ನು ವ್ಯಕ್ತಪಡಿಸುವ ಸಾಧ್ಯತೆ ಇದೆ. ಗುತ್ತಿಗೆ ವಿಚಾರದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕಲ್ಪಿಸಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ 2A ಮತ್ತು 2Bಗೆ ಮೀಸಲಾತಿ ನೀಡುವಂಥ ಅಂಶ ಏನಿದೆಯಲ್ಲ, ಅದು ಸಾಕಷ್ಟು ಚರ್ಚೆಗೆ, ವಿವಾದಕ್ಕೆ, ಜೊತೆಗೆ ವಿರೋಧಕ್ಕೂ ಕಾರಣವಾಗಿದೆ. ಇದೀಗ ಚರ್ಚೆಗೆ ಬರುತ್ತೆ ಅಂತ ಹೇಳಿದ್ರೆ ವಿಪಕ್ಷಗಳು ಅದಕ್ಕಾಗಿ ಕಾದು ಕುಳಿತಂತೆ ಕಾಣಿಸ್ತಾ ಇದೆ. ಈಗಾಗಲೇ ನಿರಂತರವಾಗಿ ಬಹಿರಂಗವಾಗಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ ಬಿಜೆಪಿ. ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಈ ವಿಷಯದಲ್ಲಿ ಮುಗಿಬೀಳುತ್ತೆ. ವಾಕೌಟ್ ಅಥವಾ ಧರಣಿ ನಡೆಸುವಂಥ ಸಾಧ್ಯತೆ ಇದೆ. ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿ ನೀಡುವ ವಿಧೇಯಕ ಅದು. ಆ ವಿಧೇಯಕಕ್ಕೆ ವಿರೋಧ ಬಹುತೇಕ ವ್ಯಕ್ತವಾಗುತ್ತೆ. ಬಿಜೆಪಿಯ ವಾದ ಏನು ಅಂತ ಹೇಳಿದ್ರೆ, ಧರ್ಮ ಆಧಾರಿತವಾಗಿ ಯಾವುದೇ ಕಾರಣಕ್ಕೂ ಮೀಸಲಾತಿಯನ್ನು ನೀಡಬಾರದು. ಧರ್ಮದ ಆಧಾರವಾಗಿ ಮೀಸಲಾತಿ ಕೊಡಬೇಕು ಅನ್ನೋದು ಯಾವ ನಿಯಮದಲ್ಲೂ ಯಾವ ಸಂವಿಧಾನದಲ್ಲೂ ಇಲ್ಲ. ಮುಸ್ಲಿಮರ ತುಷ್ಟೀಕರಣಕ್ಕಾಗಿ ರಾಜಕೀಯವಾದಂಥ ನಿರ್ಣಯವನ್ನು ಸರ್ಕಾರ ತೆಗೆದುಕೊಂಡಿದೆ ಅನ್ನೋದು ಬಿಜೆಪಿಯ ವಾದ. ಜೊತೆಗೆ ಗುತ್ತಿಗೆ ವಿಚಾರದಲ್ಲಿ ಮೀಸಲಾತಿ ಕಲ್ಪಿಸುವ ಉದ್ದೇಶ ಯಾಕೆ ಅಂತ, ಉದ್ದೇಶ ಸ್ಪಷ್ಟ, ಮತ ಬ್ಯಾಂಕನ್ನು ಮತ್ತಷ್ಟು ಗಟ್ಟಿಗೊಳಿಸಲಿಕ್ಕೆ ಅಂತ. ಸೊ ಹೀಗಾಗಿ ಬಿಜೆಪಿ ಇದನ್ನು ವಿರೋಧ ಮಾಡ್ತಾ ಇದೆ. ಬಿಜೆಪಿ ನಿರಂತರವಾದಂಥ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇದೀಗ ಸದನದಲ್ಲೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂಥ ಬಹಳ ದೊಡ್ಡ ಪ್ರಯತ್ನ ಇವತ್ತು ಆಗುತ್ತೆ.